ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಿಕ್ಸರ್ ಸಿದ್ದು. ಇವತ್ತು ಮೊದಲೇ ವರದಿ ಮಾಡ್ತಿರ್ತಕ್ಕಂಥ ಬಿದ್ರಳ್ಳಿ ಎಂಬ ಗ್ರಾಮಕ್ಕೆ ಮತ್ತೆ ಫೋನ್ ಮಾಡಿ ಗ್ರಾಮಸ್ಥರು ಕರೆಸಿದ್ದಾರೆ ನನ್ನನ್ನು. ಅಲ್ಲಿಗೆ ಬಂದಿದ್ವಿ. ಏನು ಅಂತಂದರೆ, ಈ ಗ್ರಾಮದಲ್ಲಿ ಈ ವಾಟ್ರ್ ಟ್ಯಾಂಕ್ ಬಗ್ಗೆ ವಿಷಯ ಮಾಡಿದ್ವಲ್ಲ, ಸುದ್ದಿ ಮಾಡಿದ್ವಲ್ಲ, ಅದಕ್ಕೆ ಬೇರೆ ಈ ವಾಟ್ರ್ ಟ್ಯಾಂಕ್ ಇಲ್ಲಿಗೆ ಬರೋದಕ್ಕೆ ಬೇರೆ ರೀತಿಯ ಕಾರಣಗಳೇ ಇವೆ. ಸರಿನಾ? ಏನು ಅಂತ 30 ವರ್ಷಗಳ ಹಿಂದಿನ ಹಳೆ ಟ್ಯಾಂಕಲ್ಲಿ ನೀರು ಇವತ್ತು ಯೂಸ್ ಆಗ್ತಾ ಇದೆ. ಇತ್ತೀಚೆಗೆ ಕಟ್ತಂಥ 5 ವರ್ಷಗಳ ಹಿಂದೆ ಕಟ್ತಂಥ ಈ ವಾಟರ್ ಟ್ಯಾಂಕು ಯಾವುದಕ್ಕೂ ಉಪಯೋಗ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ಇಲ್ಲಿ ಒಂದು ಶೆಡ್ಯೂಲ್ ಕ್ಯಾಸ್ಟ್ ಇದೆ. ನಾನು ಆ ಕ್ಯಾಸ್ಟ್ ಬಗ್ಗೆ ಮೆನ್ಷನ್ ಮಾಡಲ್ಲ. ಇದು ಗೌರ್ಮೆಂಟ್, ಈ ನಕ್ಷೆ ಪ್ರಕಾರ ಗೌರ್ಮೆಂಟ್ಗೆ ಜಾಗ, ಗೌರ್ಮೆಂಟ್ ರೋಡ್ ಬರುತ್ತೆ. ಆ ರೋಡ್ನಲ್ಲಿ ಇದು ಅಕ್ರಮವಾಗಿ ಇದನ್ನು ಕಟ್ಟಿದ್ದಾರೆ. ಏನಕ್ಕೋಸ್ಕರ ಅಂದರೆ, ಇದು ಗೋಮಾಳ ಜಮೀನಾಗಿರೋದ್ರಿಂದ ಇಲ್ಲಿ ಆ ಕ್ಯಾಸ್ಟ್ನವ್ರು ಬಂದು ಸಡ್ಡು ಹಾಕಿ ಮತ್ತೊಂದು ಹಾಕಿ ಅವರ ಹೆಸರಿಗೆ ರಿಜಿಸ್ಟರ್ ಮಾಡ್ತಾರೆ ಅನ್ನೋದ್ರಿಂದ ಅಧಿಕಾರಿಗಳಿಗೆ ಮನವೊಲಿಸಿ ಕಾಣದ ಕೈ ಒಂದು ಇದನ್ನು ಇಲ್ಲಿಗೆ ತಂದು ಹಾಕಿದ್ದಾರೆ. ಈ ಟ್ಯಾಂಕ್ನ ಇದು ಸದುಪಯೋಗ ಆಗ್ತಾ ಇಲ್ಲ. ಇದರಲ್ಲಿ ಸುಮ್ಮನೆ ಪ್ರಜೆಗಳ ಟ್ಯಾಕ್ಸ್ ದುಡ್ಡನ್ನ ವ್ಯರ್ಥ ಮಾಡಿದ್ದಾರೆ. ಇಲ್ಲಿ ಮಾಡ್ತಕ್ಕಂಥ ಇಂಜಿನಿಯರ್ನ ನಾನು ಈ ಮುಖಾಂತರ ಏನು ಹೇಳೋದು ಅಂದರೆ, ಅವನ್ನ ಪಟ್ಟು ಇಲ್ಲಿ ಏನು ಖರ್ಚಾಗಿದೆ ಈ ವೆಚ್ಚನ ಯಾವ ರೀತಿ ಮಾಡ್ದ ಅದನ್ನು ಅವನ ಹತ್ರನೇ ಭರಿಸಬೇಕು ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಮಾಧ್ಯಮಗಳಿದಾರಲ್ಲ, ಅವರು ದೊಡ್ಡ ವಿಷಯಗಳು, ರಾಜಕಾರಣಿ ವ್ಯಕ್ತಿಗಳ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಮತ್ತೊಂದು ಅಂಗನೇ ಮಾಧ್ಯಮ ಅಂತ ಹೇಳ್ತಾರೆ. ಮಾಧ್ಯಮದವರು ದುಡ್ಡು ಇಸ್ಕೊಂಡು ಬೇರೆ ಇವ್ರಿಗೆ, ರಾಜಕಾರಣಿಗಳು ಹಿಂದೆನೇ ಇರ್ತಾರೆ. ಬಡವ್ರದ್ದು ಯಾರ್ದು ಬೇಕಾಗಿಲ್ಲ, ಅವ್ರಿಗೆ ರಾಜಕಾರಣಿಗಳದೇ ಬೇಕು. ಇದೊಂದೇ ಸಮಸ್ಯೆ ಅಲ್ಲ. ಈ ಬಿದ್ರಳ್ಳಿ ಅಂತಕ್ಕಂಥದ್ದು ಈ ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ ಮತ್ತು ಮಾದೇವಪುರ ಗ್ರಾಮ ಪಂಚಾಯತಿಗೆ ಒಳಪಡ್ತಕ್ಕಂಥ ಇದೊಂದು ಊರಲ್ಲಿ ಇದೊಂದೇ ಸಮಸ್ಯೆ ಅಲ್ಲ. ಇದೇನು ಮಾಧ್ಯಮದವರು ಇದೇ ರೀತಿ ಮಾಡ್ತಾ ಇದ್ರೆ ಮುಂದೊಂದು ದಿನ ಮಾಧ್ಯಮಕ್ಕೂ ಕೂಡ TRP ಮೂಲಕ ಮತ್ತೊಂದಾಗಿ ಓಟ್ನ ನಡೆಸಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಪ್ರಜೆಗಳು ಯಾವ ಓಟ್ಗೆ ಮತ್ತು ಯಾವ ಸುದ್ದಿಗಳಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ ಅವ್ರಿಗೆ ಮಾತ್ರ ಪ್ರಜೆಗಳ ದುಡ್ಡನ್ನು ರೇಸಿಂಗ್ ಇಟ್ಬಿಡೋಣ ಬಿಡಿ. ಮುಂದೊಂದು ದಿನ ಇವ್ರಿಗೆ ರಾಜಕೀಯದವರೇ ಹೆಚ್ಚು ಅಂತ ಅಂದಾದರೆ ಈ ಗ್ರಾಮಗಳೆಲ್ಲ ಎಲ್ಲಿ ಹೋಗಬೇಕು? ಗ್ರಾಮದ ಪರಿಸ್ಥಿತಿನ ಕೇಳೋರೇ ದಿಕ್ಕಿಲ್ಲ. ನಾನು ಕೂಡ ಯೂಟ್ಯೂಬ್ನಲ್ಲಿ ಒಂದು ವರದಿಯನ್ನು ಮಾಡಿರ್ತೀನಿ, ಅದಕ್ಕೆ ಯಾವುದೇ ರೀತಿಯಾದಂಥ ರೆಸ್ಪಾಂಡಿಂಗ್ ಇರೋದಿಲ್ಲ. ಓಪನ್ ಆಗಿ ಮೀಡಿಯಾದವ್ರು ಚಾಲೆಂಜ್ ಆಗ್ತೀನಿ, ನಮ್ಮಲ್ಲೇ ಮೊದಲು ಅಂತ ಏನು ವರದಿನ ಮಾಡ್ತೀರಾ ನೀವು? ನಿಮ್ಮ ಮಾಧ್ಯಮ ಧರ್ಮ ಇದ್ದರೆ ಇಲ್ಲಿ ಬಂದು ವರದಿ ಮಾಡಿ. ಇದು ನಾನು ಹೇಳ್ತಾ ಇರೋದು ಸುಳ್ಳ, ರಿಯಾಲಿಟಿನ ಚೆಕ್ಕ ನೀವೇ ಬಂದು ಮಾಡಿ. ಇದ್ರ ಮುಖಾಂತರ ನಾನು ಹೇಳ್ತೀನಿ, ಏನು ನಮ್ಮಲ್ಲೇ ಮೊದಲು ಈ ಊರಿನ ಸವರ್ಣೀಯರ ದಬ್ಬಾಳಿಕೆಗೆ ಯಾವುದೇ ರೀತಿಯಾದಂಥ ದಲಿತ ಸಂಘಟನೆಗಳು ಬಂದು ಹೋರಾಟ ಮಾಡ್ತಾ ಇಲ್ಲ. ಈ ಮೂಲಕ ನಾನು ಹೇಳ್ತಾ ಇದ್ದೀನಿ, ಯಾವ ದಲಿತ ಸಂಘಟನೆ ಬಂದು ಹೋರಾಟ ಮಾಡ್ತದೆ ನಾನು ನೋಡೇ ಬಿಡ್ತೀನಿ. ನೋಡೋಣ, ಈಗ ನೋಡ್ತೀನಿ. ಮೀಡಿಯಾ ನಮ್ಮವ್ರು ಬರ್ತಾರ ಫಸ್ಟು, ಇಲ್ಲ ಸಂಘಟನೆಗಳು ಬರ್ತಾರ ಇದ್ರ ಬಗ್ಗೆ ಹೋರಾಡಲು? ನಾನು ನೋಡ್ತೀನಿ. ಈ ಸಿಕ್ಸರ್ಸ್ ಇದ್ದು ನಿಮಗೆ ಇದೇ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾನೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ನೋಡಿ ಅದನ್ನು ಮರಿಬೇಡಿ ಯೂಟ್ಯೂಬಲ್ಲಿ.